ಸ್ನೇಹಿತರೆ, ನಮ್ಮ ದೇಶದ ಕಂಪನಿಗಳು ಬರೀ ಭಾರತದಲ್ಲಷ್ಟೇ ಅಲ್ಲ, ಅಮೆರಿಕ ಅಥವಾ ಬೇರೆ ದೇಶಗಳಲ್ಲೂ ಸಾಲ ತಗೊಳ್ತಾರೆ ಅಂತ ನಿಮಗೆ ಗೊತ್ತಾ? ಇದನ್ನೇ ಫಾರಿನ್ ಬಾಂಡ್ ಅಂತಾರೆ. ನಮಸ್ಕಾರ, ನಾನು ನಿಮ್ಮ ಮಹೇಶ್. ಇವತ್ತು ನಾವು ಈ ವಿದೇಶಿ ಬಾಂಡುಗಳು ಅಂದರೆ ಏನು, ಕಂಪನಿಗಳು ಯಾಕೆ ಹೊರದೇಶದಲ್ಲಿ ಸಾಲ ಮಾಡ್ತಾರೆ ಅಂತ ಸಿಂಪಲ್ ಆಗಿ ತಿಳಿಯೋಣ ಬನ್ನಿ. ಒಂದು ಉದಾಹರಣೆ ತಗೊಳ್ಳಿ. ಬೆಂಗಳೂರಿನ ಒಂದು ಕಂಪನಿಗೆ ದೊಡ್ಡ ಮೊತ್ತದ ಸಾಲ ಬೇಕು. ಭಾರತದಲ್ಲಿ ಬಡ್ಡಿ ದರ 8% ಇದೆ. ಅಮೆರಿಕದಲ್ಲಿ ಬರೀ 3% ಇರುತ್ತೆ. ಆಗ ಆ ಕಂಪನಿ ಏನು ಮಾಡುತ್ತೆ? ಕಡಿಮೆ ಬಡ್ಡಿಯ ಆಸೆಗೆ ಆ ಕಂಪನಿ ಅಮೆರಿಕಕ್ಕೆ ಹೋಗಿ ಅಲ್ಲಿನ ಡಾಲರ್ USD ಕರೆನ್ಸಿಯಲ್ಲೇ ಬಾಂಡ್ ಇಶ್ಯೂ ಮಾಡುತ್ತೆ. ಇದನ್ನೇ ಫಾರಿನ್ ಕರೆನ್ಸಿ ಬಾಂಡ್ ಅಂತಾರೆ. ಉದಾಹರಣೆಗೆ, ನಮ್ಮ ದಿಲ್ಲಿ ಏರ್ಪೋರ್ಟ್ ಲಿಮಿಟೆಡ್ ಕಂಪನಿ 2020ರಲ್ಲಿ ಅಮೆರಿಕಾದಲ್ಲಿ ಡಾಲರ್ ಬಾಂಡುಗಳನ್ನು ಇಶ್ಯೂ ಮಾಡಿತ್ತು. ಕಡಿಮೆ ಬಡ್ಡಿಗೆ ಹಣ ಸಿಗುತ್ತೆ ಅನ್ನೋದು ಇವರ ಪ್ಲಾನ್. ಆದರೆ ಇಲ್ಲಿ ಒಂದು ದೊಡ್ಡ ರಿಸ್ಕ್ ಇದೆ ಸ್ನೇಹಿತರೆ. ಸಾಲ ತಗೊಳ್ಳುವಾಗ $1ನ ಬೆಲೆ $80 ಇತ್ತು ಅಂದುಕೊಳ್ಳಿ. ಸಾಲ ವಾಪಸ್ ಮಾಡುವಾಗ ಅದು $90 ಆದರೆ ಬಡ್ಡಿ ಏನೋ ಕಮ್ಮಿ ಇರಬಹುದು. ಆದರೆ ರೂಪಾಯಿ ಮೌಲ್ಯ ಕುಸಿದರೆ ಕಂಪನಿ ಸಾಲ ತೀರಿಸಲು ಹೆಚ್ಚು ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗುತ್ತೆ. ಇದು ಆ ಕಂಪನಿಗೆ ದೊಡ್ಡ ಹೊರೆಯಾಗಬಹುದು. ಕೆಲವೊಮ್ಮೆ ಈ ಬಾಂಡುಗಳಲ್ಲಿ ಒಂದು ಆಪ್ಷನ್ ಇರುತ್ತೆ. ಸಾಲ ತೀರಿಸಲು ಆಗದಿದ್ದರೆ ಅದನ್ನು ಕಂಪನಿಯ ಷೇರುಗಳನ್ನಾಗಿ ಬದಲಾಯಿಸಬಹುದು. ಇದನ್ನು ಇನ್ವೆಸ್ಟರ್ ಮತ್ತು ಕಂಪನಿ ಇಬ್ಬರೂ ಸೇರಿ ನಿರ್ಧರಿಸುತ್ತಾರೆ. ಈ ಬಾಂಡುಗಳು ಯಾವ ದೇಶದಲ್ಲಿ ಇಶ್ಯೂ ಆಗ್ತವೋ ಆ ದೇಶದ ಕಾನೂನು ಮತ್ತು ರೆಗ್ಯುಲೇಟರ್ಗಳ ಅಡಿಯಲ್ಲಿ ಇವು ಕೆಲಸ ಮಾಡುತ್ತವೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನಾವು ಅರ್ಥ ಮಾಡ್ಕೋಬೇಕಿರೋದು ಇಷ್ಟೇ: ಕಂಪನಿ ಕಡಿಮೆ ಬಡ್ಡಿಗೆ ಸಾಲ ತಂದಿದೆ ಅಂತ ಖುಷಿ ಪಡೋ ಬದಲು ಅದರ ಹಿಂದೆ ಇರೋ ಕರೆನ್ಸಿ ರಿಸ್ಕ್ ಅನ್ನು ಗಮನಿಸಬೇಕು. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ವಿಷಯಗಳನ್ನು ಲಾಜಿಕಲ್ ಆಗಿ ಕಳೆಯೋಕೆ ಹಂಜಿ ಎಂಪೈ ಜೊತೆ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.